ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅಂತ ತಿಳ್ಕೊಳ್ಳೋಣ. ಈಗ ನಿರ್ಧಾರ ತಗೊಳ್ಳುವಂಥ ಸಮಯದಲ್ಲಿ ನಾವು ಸದಾ ಬೇರೆಯವರ ಒಪಿನಿಯನ್ ಏನಿದೆ ಅಥವಾ ಬೇರೆಯವರು ಏನು ಯೋಚನೆ ಮಾಡ್ತಾರೆ, ಬೇರೆಯವರು ಯಾವ ರೀತಿ ಇದನ್ನ ಡಿಸ್ಕಸ್ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ನಾವು ಮಾಡ್ಕೊಳ್ತೀವಿ. ನಮ್ಮ ಒಂದು ನಿರ್ಧಾರವನ್ನು ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ನಿರ್ಧಾರವನ್ನು ತಗೊಳ್ತೀವಿ. ನಮ್ಮ ಭವಿಷ್ಯದ ಆಧಾರ ಏನಪ್ಪ ಅಂತಂದರೆ, ನಾವು ಈ ದಿನ ಏನು ನಿರ್ಧಾರ ತಗೊಂಡಿರ್ತೀವೋ ಅದ್ರ ಮೇಲೆ ನಿಂತಿರುತ್ತೆ ಅಲ್ವಾ. ನಾವು ಇವತ್ತೇನೋ ಒಂದು ಡಿಸಿಷನ್ ತಗೊಂಡಿರ್ತೀವಿ, ಅದು ಭವಿಷ್ಯದ ಆಧಾರವಾಗಿರುತ್ತೆ. ಮುಂದೆ ಇದರ ರಿಸಲ್ಟು ಭವಿಷ್ಯದಲ್ಲಿ ನಮಗೆ ಸಿಗುತ್ತೆ. ಹಾಗಾದರೆ ನಮ್ಮ ಭವಿಷ್ಯ ಬೇರೆಯವರ ಪರಾಮರ್ಶೆ, ಬೇರೆಯವರ ಸಲಹೆ ಅದರ ಫಲವಾಗಿದೆಯಾ? ನಮ್ಮ ಇಡೀ ಜೀವನ ಬೇರೆ ಯಾರ್ದೋ ಬುದ್ಧಿಯ ಪರಿಣಾಮವಾಗಿದೆಯಾ? ಇದ್ರ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡಿದೀವಾ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾನೆ ಭಗವಂತ. ಅಂದರೆ ಬೇರೆಯವರು ಏನೋ ಒಂದು ಸಲಹೆ ಕೊಟ್ಟಿರ್ತಾರೆ, ಅದನ್ನು ತಗೊಳ್ಳೋದು. ಇನ್ಯಾರೋ ಇನ್ನೇನೋ ಸಲಹೆ ಕೊಟ್ಟಿರ್ತಾರೆ, ಇದ್ರ ಮೇಲೆ ನಮ್ಮ ಒಂದು ಜೀವನ ನಿಂತಿದೆಯಾ ಅಂತ ಅಂದ್ಬಿಟ್ಟು. ಬೇರೆಯವರ ಬುದ್ಧಿಯ ಪರಿಣಾಮ ನಮ್ಮ ಜೀವನನ, ಇದ್ರ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡಿದೀವಾ ಅಂತ. ಈಗ ಎಲ್ಲರಿಗೂ ಕೂಡ ಅನುಭವ ಇದೆ. ಏನು ಅಂತಂದರೆ, ಬೇರೆ ಬೇರೆ ಜನರು ಒಂದೇ ಸ್ಥಿತಿಯಲ್ಲಿ ಬೇರೆ ಬೇರೆ ಸಲಹೆಗಳನ್ನು ಕೊಡ್ತಾರೆ. ಒಂದೇ ಘಟನೆಯ ಬಗ್ಗೆ ಒಂದೇ ಸ್ಥಿತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ನಮಗೆ ಸಲಹೆಗಳನ್ನು ಕೊಡ್ತಾರೆ. ಈಗ ಎಕ್ಸಾಂಪಲ್ಗೆ, ದೇವಸ್ಥಾನದಲ್ಲಿ ನಿಂತಿರುವಂಥ ಭಕ್ತ ಹೇಳ್ತಾನೆ ದಾನ ಮಾಡಬೇಕು ಅಂತ ಅಂದ್ಬಿಟ್ಟು, ಅಂದರೆ ಇರೋದನ್ನು ಕೊಡಬೇಕು ಅಂತ. ಆದರೆ ಕಳ್ಳ ಏನು ಹೇಳ್ತಾನೆ, ನಿನಗೇನಾದರೂ ಅವಕಾಶ ಸಿಕ್ಕಿದ್ರೆ ಈ ಮೂರ್ತಿಯ ಒಡವೆಗಳನ್ನು ಕದ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಂದರೆ ಅರ್ಥ ಏನು? ಧರ್ಮದಿಂದ ತುಂಬಿರುವಂತಹ ಹೃದಯ ಧರ್ಮದ ಸಲಹೆಯನ್ನ ಕೊಡುತ್ತೆ, ಅಧರ್ಮದಿಂದ ತುಂಬಿರುವಂತಹ ಹೃದಯ ಅಧರ್ಮದ ಸಲಹೆಯನ್ನ ಕೊಡುತ್ತೆ. ಅವರ ಬುದ್ಧಿ ಅಥವಾ ಅವರು ಯೋಚನೆ ಮಾಡೋದು, ಅವರ ಹೃದಯ ಹೇಗಿದೆ ಆ ರೀತಿ ಸಲಹೆಗಳನ್ನು ಅವರು ಕೊಡ್ತಾರೆ. ಧರ್ಮಮಯವಾದ ಸಲಹೆಯನ್ನ ಸ್ವೀಕಾರ ಮಾಡೋದು ಒಂದೇ ಮನುಷ್ಯನನ್ನ ಸುಖದ ಕಡೆ ಕರ್ಕೊಂಡು ಹೋಗುತ್ತೆ. ಈಗ ಧರ್ಮಯುಕ್ತವಾದಂತಹ ಸಲಹೆಯನ್ನ ಯಾರು ಕೊಡ್ತಾರೋ ಅದನ್ನ ನಾವು ಯಾವಾಗ ಸ್ವೀಕರಿಸ್ತೀವೋ ಆಗ ನಮ್ಮನ್ನ ಅದು ಸುಖದ ಕಡೆ ಕರ್ಕೊಂಡು ಹೋಗುತ್ತೆ. ಆದರೆ ಈ ರೀತಿಯ ಸಲಹೆಯನ್ನ ಸ್ವೀಕರಿಸೋದು ಕೂಡ ನಮ್ಮ ಹೃದಯದಲ್ಲಿ ಧರ್ಮ ಇದ್ದಾಗ ಮಾತ್ರ ಸಾಧ್ಯ. ನನ್ನ ಒಳಗಡೆ ಕೆಟ್ಟ ಭಾವನೆಗಳನ್ನು ಇಟ್ಕೊಂಡಾಗ ಬೇರೆಯವರು ಎಷ್ಟೇ ಒಳ್ಳೆ ಸಲಹೆ ಕೊಟ್ಟರು ಕೂಡ ಅದನ್ನು ನಮ್ಮ ಹೃದಯ ತಗೊಳ್ಳೋದಿಲ್ಲ. ಯಾಕೆ? ನನ್ನ ಒಳಗಡೆ ಬರೀ ಕೆಟ್ಟದ್ದೇ ತುಂಬಿರೋದ್ರಿಂದ ಒಳ್ಳೇದು ಹೇಳಿದಾಗ ನಂಗೆ ಇಷ್ಟ ಆಗಲ್ಲ. ಕೆಟ್ಟದ್ದು ಏನಾದರೂ ಹೇಳಿದಾಗ, ಕೆಟ್ಟ ಸಲಹೆಗಳನ್ನು ಕೊಟ್ಟಾಗ ಅದು ನನಗಿಷ್ಟ ಆಗುತ್ತೆ. ಅಂದರೆ ಅರ್ಥ, ಯಾರದ್ದಾದ್ರೂ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಸ್ವೀಕಾರ ಮಾಡೋದಕ್ಕೆ ಮೊದಲು ಸ್ವತಃ ನಮ್ಮ ಹೃದಯದಲ್ಲಿ ಧರ್ಮವನ್ನು ಸ್ಥಾಪಿಸ್ಕೊಳ್ಳೋದು ತುಂಬಾ ಅವಶ್ಯಕವಾಗಿರುತ್ತೆ. ನನ್ನ ಹೃದಯದಲ್ಲಿ ಒಳ್ಳೆತನ ಇದ್ದಾಗ ಬೇರೆಯವರು ಯಾವುದಾದ್ರೂ ಒಳ್ಳೇದು ಹೇಳಿದಾಗ ನನ್ನ ಹೃದಯ ಅದನ್ನು ಸ್ವೀಕಾರ ಮಾಡುತ್ತೆ. ನನ್ನ ಹೃದಯನೇ ಸರಿಯಿಲ್ಲ, ಕೆಟ್ಟದ್ದೇ ತುಂಬಿದೆ ಅಂತಂದಾಗ ಒಳ್ಳೆಯದು ಎಷ್ಟು ಹೇಳಿದ್ರೂ ಅದು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಇನ್ನೊಬ್ಬರ ಸಲಹೆಯನ್ನು ತಗೊಳ್ಬೇಕಾದ್ರೆ ನಮ್ಮ ಹೃದಯದಲ್ಲಿ ಧರ್ಮವನ್ನು ಸ್ಥಾಪಿಸ್ಕೊಳ್ಳೋದು ತುಂಬ ಅವಶ್ಯಕವಾಗಿರತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇದಕ್ಕೆ ಮಹಾಭಾರತದಿಂದ ನಾವು ಒಂದು ಘಟನೆಯನ್ನು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಅಲ್ಲಿಂದ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಪಾಂಡು ಮದುವೆಯಾಗಿ ಬಂದಾಗ ಧೃತರಾಷ್ಟ್ರ ಅವರನ್ನು ಸ್ವಾಗತ ಮಾಡೋದಕ್ಕೆ, ಆಶೀರ್ವಾದ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅವನಿಗೆ ಮೊದಲೇ ಪಾಂಡು ಮದುವೆ ಆಗಿದ್ದು ಇಷ್ಟ ಇಲ್ಲ. ಅವರನ್ನ ಸ್ವಾಗತ ಮಾಡಬೇಕು ಅಂತ, ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂದರೆ ನಾನು ಹೋಗೋದಿಲ್ಲ, ಅವನಿಗಿಷ್ಟ ಇರಲಿಲ್ಲ. ಆದರೂ ಕೂಡ ಪಾಂಡುನೇ ಬಂದು ಆಶೀರ್ವಾದವನ್ನು ಕೇಳಬೇಕು ಅಂತ ಅಂದ್ಕೊಳ್ತಾನೆ. ಆಯಿತಾ, ಬಿಡು ನನ್ನ ಅಣ್ಣ ಬರಲಿಲ್ಲ ಅಂದರೆ ಏನು, ನಾನೇ ಹೋಗಿ ಅವನ ಆಶೀರ್ವಾದವನ್ನು ತಗೊಳ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾನೆ. ಅವನು ಉತ್ತರ ಕೊಡೋಕ್ಕೆ ಮೊದಲೇ ಶಕುನಿ ಏನು ಮಾಡ್ತಾನೆ, ಮಾತಾಡಿ ನಾಳೆ ನಿಮ್ಮಿಬ್ಬರಿಗೂ ಕೂಡ ಸ್ವತಃ ಧೃತರಾಷ್ಟ್ರನೇ ಬಂದು ಆಶೀರ್ವಾದ ಮಾಡ್ತಾನೆ, ನೀನೇನು ಅವ್ರ ಹತ್ರ ಹೋಗೋ ನೆಸೆಸಿಟಿ ಇಲ್ಲ, ಯಾಕಂದರೆ ನಿನಗೆ ಕಾಣಿಕೆ ಕೂಡ ಅವನು ಕೊಡಬೇಕಲ್ವಾ, ಅದಕ್ಕೆ ಅಂತಂದ್ಬಿಟ್ಟು ಹೇಳ್ತಾನೆ. ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅವನೇ ಬಂದು ನಿನಗೆ ನಾಳೆ ಬಂದು ಆಶೀರ್ವಾದ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಧೃತರಾಷ್ಟ್ರ ಕೂಡ ಹೌದು ಹೌದು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಧೃತರಾಷ್ಟ್ರನಿಗೆ ಏನು ಮಾತಾಡೋದಕ್ಕೆ ಶಕುನಿ ಬಿಡೋದಿಲ್ಲ. ಶಕುನಿನೇ ಎಲ್ಲ ಮಾತಾಡ್ತಾ ಇರ್ತಾನೆ. ಅವನೇನು ಮಾಡ್ತಾನೆ ಧೃತರಾಷ್ಟ್ರ, ಶಕುನಿ ಏನೇ ಹೇಳಿದ್ರು ಕೂಡ ಸುಮ್ಮನೆ ಹೂಗುಡ್ತಾ ಇರ್ತಾನೆ, ಹ್ಞೂ 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 ಅಂತಂದ್ಬಿಟ್ಟು, ಹೌದು ಹೌದು ಅಂತಂದ್ಬಿಟ್ಟು.
ಇಲ್ಲಿ ಧೃತರಾಷ್ಟ್ರ ತನ್ನ ಸ್ವಂತ ನಿರ್ಧಾರವನ್ನ ತಗೊಳ್ಳೋದಿಲ್ಲ. ಶಕುನಿ ಹೇಳ್ದಾಗೆಲ್ಲ ಅವನು ಮಾಡ್ತಾ ಇರ್ತಾನೆ. ಅವನು ಅಧರ್ಮದಿಂದ ಕೂಡಿರೋದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಯಾರು? ಶಕುನಿ. ಅವನಿಗೂ ಕೂಡ ಅದನ್ನೇ ಹೇಳ್ಕೊಡ್ತಾ ಇದ್ದಾನೆ. ಇದರಿಂದ ಏನಾಯ್ತು? ಅವನ ಸರ್ವನಾಶ ಆಗತ್ತೆ. ಯಾರ ಮಾತನ್ನ ಕೇಳಿಸ್ಕೊಳ್ತಾ ಇದ್ದೀವಿ, ಮೊದಲು ನಮ್ಮ ಹೃದಯ ಶುದ್ಧವಾಗಿದ್ದಾಗ ನಮ್ಮ ಮುಂದೆ ಇರೋರು ಏನಾದರೂ ಕೆಟ್ಟದ್ದು ಹೇಳಿದಾಗ ಅದು ನಮ್ಮ ಹೃದಯ ಹೇಳುತ್ತೆ, ಅವ್ರು ಹೇಳ್ತಾ ಇರೋದು ಸರಿಯಲ್ಲ, ನೀನು ಕೇಳಬೇಡ ಅಂತ. ನಮ್ಮ ಹೃದಯದಲ್ಲೇ ಕೆಟ್ಟತನ ತುಂಬಿದ್ದಾಗ ಮುಂದೆ ಇರೋರು ಒಳ್ಳೇದು ಹೇಳಿದ್ರು ನಮಗದು ಕೆಟ್ಟದಾಗೆ ಕಾಣಿಸುತ್ತೆ. ಅದು ಒಳ್ಳೇದನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿನೇ ಇರೋದಿಲ್ಲ. ಅದು ಯಾರು ಕೆಟ್ಟದ್ದಾಗಿ ಮಾತಾಡ್ತಾರೋ ಅದನ್ನ ಅದು ತಗೊಳ್ಳೋದಕ್ಕೆ ಇಷ್ಟಪಡುತ್ತೆ. ಇಲ್ಲಿ ಧೃತರಾಷ್ಟ್ರನ ಹೃದಯದಲ್ಲಿ ಅಧರ್ಮ ತುಂಬಿದೆ, ಸೇಡು ಮತ್ತೆ ದ್ವೇಷ ಭಾವನೆ ಇದೆ. ಈಗ ಶಕುನಿ ಮಾತಾಡಿದ್ದೆಲ್ಲ ಅವನಿಗೆ ಚೆನ್ನಾಗಿದೆ ಅನ್ನಿಸ್ತಾ ಇರುತ್ತೆ, ಸರಿ ಇದೆ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ತಾನೇನು ಸ್ವಂತ ನಿರ್ಧಾರನೇ ತಗೊಳ್ಳೋದು ಬಿಟ್ಬಿಡ್ತಾನೆ. ಶಕುನಿ ಏನು ಹೇಳ್ತಾನೋ ಅದಕ್ಕೆಲ್ಲ ಹೂಗುಡ್ತಾ ಇರ್ತಾನೆ. ಅವನು ಹೇಳಿದ ಮಾತನ್ನೆಲ್ಲ ಕೇಳ್ತಿರ್ತಾನೆ. ಶಕುನಿಗೆ ಮೊದಲೇ ಕೆಟ್ಟ ಭಾವ, ಅಧರ್ಮದಿಂದ ಕೂಡಿರುವಂಥವನು, ಅಧರ್ಮವನ್ನೇ ಯೋಚನೆ ಮಾಡ್ತಾ ಇರ್ತಾನೆ ಮತ್ತು ಅದನ್ನೇ ಹೇಳ್ಕೊಡ್ತಾನೆ ಅವನಿಗೆ. ಅವನು ಕೂಡ ಅದನ್ನು ಕೇಳಿ ಕೇಳಿ ಅವನು ಕೂಡ ನಾಶ ಆಗ್ತಾನೆ ಅನ್ನೋದನ್ನು ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೋದು. ಹರೇ ಕೃಷ್ಣ.